ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಭಶ ಪೌರುಷಶ್ಚೈವ ಚಮನೋ ಜಮನೋ ಭೃಗುಃ ಶಮನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ನೋಡಿ, ಏಪ್ರಿಲ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಶನಿ ಮತ್ತು ಕುಜರು, ಚತುರ್ಥ ರಾಶಿಯಲ್ಲಿ ರಾಹು, ಹಾಗೆ ಷಷ್ಠ ರಾಶಿಯಲ್ಲಿ ರವಿ ಬುಧರು, ಸಪ್ತಮಕ್ಕೆ ಶುಕ್ರ, 19ನೇ ತಾರೀಕು ನಂತರ ಸಪ್ತಮಕ್ಕೆ ಶುಕ್ರ, ಅಷ್ಟಮಕ್ಕೆ ಗುರು, ಹಾಗೆ ಗುರುವು ಕೂಡ ಅಷ್ಟಮದಲ್ಲಿದ್ದಾನೆ. ಪಂಚಮ ಶನಿಯೂ ಕೂಡ ಇದೆ. ಇನ್ನು ಕೇತುವು ಕೂಡ ನಿಮಗೆ ಏಕಾದಶ ರಾಶಿಯಲ್ಲಿದ್ದಾನೆ. ಹಾಗಾಗಿ ದಶಮ ರಾಶಿಯಲ್ಲಿ ಕೇತು ಇದ್ದಾನೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ವಿಶಾಖ ನಕ್ಷತ್ರ 4ನೇ ಪಾದ, ಹಾಗೆ ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ, ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಗಮನಿಸೋಣ. ನೋಡಿ, ಈ ತಿಂಗಳಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳು ಏನಿದೆಯಪ್ಪ ಅಂತಂದರೆ, 1ನೇ ತಾರೀಕು 2ನೇ ತಾರೀಕು ಹುಣ್ಣಿಮೆ, ಚಿತ್ರಾ ಪೌರ್ಣಿಮೆ ಅಂತಿದೆ. ಚಿತ್ರಾ ನಕ್ಷತ್ರಕ್ಕೆ ಹುಣ್ಣಿಮೆ ಇದೆ. ಹಾಗಾಗಿ ಚೈತ್ರ ಮಾಸ ಅಂತ ಹೇಳಾಯಿತು. ಇನ್ನು 1ನೇ ತಾರೀಕಿಗೆ ಬೆಂಗಳೂರಿನ ಕರಗ, 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 13ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಹಾಗೆ 14ನೇ ತಾರೀಕಿಗೆ ಮೇಷಮಾಸ ಸಂಕ್ರಾಂತಿಯೂ ಕೂಡ ಇದೆ. 16ನೇ ತಾರೀಕಿಗೆ ಮಾಸ ಶಿವರಾತ್ರಿ, 17ನೇ ತಾರೀಕಿಗೆ ಅಕ್ಷತೃತೀಯ ಅಮಾವಾಸ್ಯೆ, ಹಾಗೆ 20ನೇ ತಾರೀಕಿಗೆ ಅಕ್ಷತೃತೀಯ. ವಿಶೇಷವಾಗಿ ಅಕ್ಷತೃತೀಯ ನೋಡಿ 20ನೇ ತಾರೀಕಿಗೆ ಹಾಕಿದ್ದಾರೆ. ಹಾಗೆ 21ನೇ ತಾರೀಕು ಶಂಕರಾಚಾರ್ಯರ ಜಯಂತಿ, 22ನೇ ತಾರೀಕು ರಾಮಾನುಜಾಚಾರ್ಯರ ಜಯಂತಿ, ಹಾಗೆ 26ಕ್ಕೆ ನಿಮಿಷಾಂಬ ಮತ್ತು ವಾಸವಾಂಬ ಜಯಂತಿ, 27 ಬೃಹಸ್ಪತಿ ಜಯಂತಿ, 30ನೇ ತಾರೀಕಿಗೆ ನರಸಿಂಹ ಜಯಂತಿ. ಹೀಗೆಲ್ಲ ಇದೆ, ಹಬ್ಬ ಹರಿದಿನಗಳೇ ಇದೆ. ಮತ್ತು ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀನಿ ಅಂತಂದರೆ 20ನೇ ತಾರೀಕಿಗೆ ಬಹಳ ಪ್ರಶಸ್ತವಾಗಿದೆ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಏನಾದರೂ ಪ್ಲ್ಯಾನ್ ಮಾಡಿದ್ರೆ ತಾನೇ ಮುಂದೆ ಅವಕಾಶಗಳು ಅನುಕೂಲತೆಗಳಾಗುವಂಥದ್ದು. ಹಾಗಾಗಿ ಇದಿಷ್ಟು ತಿಂಗಳಿನ ವಿಶೇಷ. ಯಾಕಂದರೆ ವೃಶ್ಚಿಕ ರಾಶಿಯವರಿಗೆ ಏನಾಗಿದೆ, ಒಂದು ಹಂತಕ್ಕೆ ಗ್ರಹಸ್ಥಿತಿ ಅಷ್ಟೊಂದು ಪೂರಕವಾಗಿಲ್ಲ. ಒಂದು ಸಪೋರ್ಟ್ ಹೇಳುವಂಥದ್ದು ಅನಿಸುತ್ತೆ, ಆಗತ್ತೆ ಅಂದ್ಕೊಳ್ತಾ ಇರ್ತೀರಿ. ಆದರೆ ಯಾವುದೋ ಒಂದು ಡಿಸ್ಟರ್ಬೆನ್ಸು, ಯಾವುದೋ ಒಂದು ಕಿರಿಕಿರಿ, ಯಾವುದೋ ಒಂದು ವ್ಯತ್ಯಾಸಗಳು, ಇಂತಹದ್ದು ಬಹಳ ರೀತಿಯಾಗಿ ನಿಮ್ಗೆ ಉಂಟಾಗ್ತಾ ಇದೆ. ಯಾತಕ್ಕೆ ಅಂತಂದರೆ ಪಂಚಮ ಶನಿಯೂ ಕೂಡ ಇದೆ, ಅಷ್ಟಮದಲ್ಲಿ ಗುರುವು ಕೂಡ ಇದ್ದಾನೆ. ಹಾಗಾಗಿ ಎಲ್ಲವೂ ಆಗತ್ತೆ ಅಂದ್ಕೊಳ್ತಾ ಇರ್ತೀರಿ, ಕಾಯುವಂತಹ ಒಂದು ಪರಿಸ್ಥಿತಿ ಇದೆ. ಆದರೂ ಒಂದು ಹಂತಕ್ಕೆ ಒದ್ದಾಟ, ಚಿಂತೆ, ಕಿರಿಕಿರಿ ಇಂತಹದ್ದು ಬಹಳ ಆಗ್ತಾ ಇದೆ. ಯಾಕೋ ಮನಸ್ಸಿಗೆ ಒಂದು ಹಂತಕ್ಕೆ ಸಮಾಧಾನ ಹೇಳುವಂಥದ್ದು ಸಿಗ್ತಾ ಇಲ್ಲ. ನೋಡೋಣ ಏನೇನು. ಚತುರ್ಥ ರಾಶಿಯಲ್ಲಿ ರಾಹು ಚತುರ್ಥ ರಾಶಿಯಲ್ಲಿದ್ದಾಗ ಸ್ವಲ್ಪ ವೃಥಾ ತಿರುಗಾಟಗಳಾಗ್ತಾ ಇದೆ ನಿಮಗೆ. ಒಂದು ಕೆಲಸಕ್ಕೆ ಹೋದರೆ ಕೆಲಸ ಆಗೋದಿಲ್ಲ, ಅಥವಾ ಗೌರ್ಮೆಂಟಿನ ಅಧಿಕಾರಿಗಳಾಗಿದ್ದರೂ ಕೂಡ ನಿಮ್ಮ ಕೈಯಲ್ಲೇ ಸಂಪೂರ್ಣವಾದಂಥ ಒಂದು ತೀರ್ಮಾನ ಮಾಡುವಂಥ ಅವಕಾಶಗಳಿಲ್ಲ. ಯಾರನ್ನೋ ಕೇಳಬೇಕು, ಏನೋ ಮಾಡಬೇಕು, ಒಂದು ಸಂಪೂರ್ಣವಾದಂಥ ತೀರ್ಮಾನ ಇಲ್ಲ. ಯಾಕೋ ಸ್ವಲ್ಪ ಮುಲಾಜು ಅಂತ ಹೇಳ್ತಾರೆ, ಇನ್ನೊಬ್ಬರಿಗೆ ಯಾಕೋ ಒಂದು ಸ್ವಲ್ಪ ಅಂಟ್ಕೊಳ್ತಾ ಇದ್ದೀರಿ. ಇಂತಹ ಸಮಸ್ಯೆಗಳಾಗ್ತಾ ಇದೆ. ಹಾಗೆ ಪಂಚಮದ ಶನೇಶ್ವರನು ಕುಜನ್ ಜೊತೆಗಿದ್ದಾನೆ. ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಅಥವಾ ರಿಯಲ್ ಎಸ್ಟೇಟ್ ಮಾಡೋರು ಒಂದಂತಕ್ಕೆಲ್ಲ ಮುಂದೆ ಮುಂದೆ ಹೋಗ್ತಾ ಇದ್ದೀರಿ. ಆದರೆ ಯಾವುದೋ ಒಂದು ಪೇಪರ್ ಆಗಿಲ್ಲ, ಯಾವುದೋ ಒಂದು ಗೌರ್ಮೆಂಟಿನ ಸಮಸ್ಯೆಗಳು, ಯಾವುದೋ ಒಂದು ಕಿರಿಕಿರಿ, ಇಂತಹ ವ್ಯವಸ್ಥೆಗಳಾಗಿ ಅದೆಲ್ಲ ನಿಂತು ಹೋಗಿ ಕಿರಿಕಿರಿಗಳಾಗ್ತಾ ಇದೆ. ಒಳ್ಳೆಯದಾಗತ್ತಾ ಅಂತ ಅಂದ್ಕೊಳ್ತಾ ಇರ್ತೀರಿ, ಅದರಷ್ಟೊತ್ತಿಗೆ ಅದು ಕೂಡ ಉಲ್ಟಾ ಹೊಡಿತಾ ಇದೆ. ಇನ್ನು ಬಹಳ ಮುಖ್ಯವಾಗಿ ರವಿ ಒಬ್ಬನ ಬುಧನ ಜೊತೆಗಿದ್ದಾನೆ. ವಿದ್ಯಾರ್ಥಿಗಳಿಗೆ ಬಹಳ ಪ್ರಶಸ್ತವಾಗಿದೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಬಹುಶಃ ರಿಸಲ್ಟು ಬಂದಿರಬಹುದು, ಕೆಲವು ಜನಕ್ಕೆ ಮುಂದೆ ಬರಬಹುದು. ಹಾಗಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಬಹಳ ಶುಭ, ಇದನ್ನು ಹೇಳಬಹುದು ನಾವು. ಅದರ ಜೊತೆಗೆ ಬುಧಾದಿತ್ಯ ಯೋಗ ಆದದ್ರಿಂದ ಶೈಕ್ಷಣಿಕ ಕ್ಷೇತ್ರಗಳು ಅಥವಾ ಸ್ಕೂಲನ್ನು ವೃದ್ಧಿ ಮಾಡುವಂಥದ್ದು, ಅಥವಾ 10 ಜನ ಸ್ಟೂಡೆಂಟ್ ಸೇರಿಸಬೇಕು, ಅಥವಾ ಒಂದು ಬೇರೆ ಬೇರೆ ರೀತಿಯಾದಂಥ ವಿದ್ಯಾಸಂಸ್ಥೆಗಳನ್ನು ಮಾಡಬೇಕು ಅಂತಂದರೆ ಅಂಥವರಿಗೆ ಬಹಳ ಪ್ರಶಸ್ತವಾಗಿದೆ. ಯಾಕಂದರೆ ಬುಧ ಒಬ್ಬನು ನಿಮಗೆ ಬಹಳ ಶುಭವನ್ನು ಕೊಡ್ತಾ ಇದ್ದಾನೆ. ಮತ್ತು ಕಾನೂನಿನ ವ್ಯವಸ್ಥೆಯಲ್ಲಿರುವಂಥ ವ್ಯಕ್ತಿಗಳು, ಲಾಯರ್ ಇರಬಹುದು, ಅಡ್ವೊಕೇಟ್ ಇರಬಹುದು, ಅಥವಾ ತೀರ್ಮಾನ ಕೊಡುವಂಥ ವ್ಯಕ್ತಿಗಳಿರಬಹುದು, ಟೈಪಿಂಗ್ ಮಾಡುವಂಥವ್ರು ಇರಬಹುದು. ಹೀಗೆ ಇಂಥವರಿಗೆಲ್ಲ ಹೆಚ್ಚಿನದಾದಂಥ ಪೂರಕವಾದಂಥ ಅವಕಾಶಗಳು, ಅನುಕೂಲತೆಗಳನ್ನು ಕೂಡ ಕಾಣಬಹುದು. ಇದು ಬಹಳ ಒಳ್ಳೆಯದು. ಎಷ್ಟೋ ಸಲ ಸಮಸ್ಯೆಗಳು, ಎಷ್ಟೋ ಸಲ ಕಿರಿಕಿರಿ ಬರುತ್ತೆ. ಆದರೂ ಕೂಡ ದೈವಾನುಗ್ರಹ, ಭಗವಂತನ ಅನುಗ್ರಹದಿಂದ ಒಂದು ಹಂತಕ್ಕೆ ಕಾನೂನಿನ ರೀತಿಯಲ್ಲಿ ಅನುಕೂಲತೆಗಳನ್ನು ಕಾಣ್ತಾ ಇದ್ದೀರಿ ನೀವು. ಇನ್ನು ಒಬ್ಬನು ಶುಕ್ರ ನೋಡಿ, ಸದ್ಯಕ್ಕೆ 19ನೇ ತಾರೀಕು ಅನಂತರದಲ್ಲಿ ನಿಮಗೇನಾದರೂ ವಿವಾಹಾದಿಗಳನ್ನು ಕೊಡಬಹುದು. ಸದ್ಯಕ್ಕೆ ಮಂಗಲ ಕಾರ್ಯಗಳು ನಡೀತಾ ಇರ್ತದೆ, ನಾವು ಮಾಡಬೇಕು. ಉದಾಹರಣೆಗೆಲ್ಲ ಒಂದು ಕಡೆ ಪಕ್ಕದ ಮನೆಯಲ್ಲೋ ಅಥವಾ ಎಲ್ಲ ಒಂದು ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇರ್ತಾರೆ, ನಾವು ಹೋಗಬೇಕು ಅಂದ್ಕೊಳ್ತೇವೆ. ಅಷ್ಟೊತ್ತಿಗೆ ಯಾವುದೋ ಒಂದು ಫೋನ್ ಬಂತೋ ಕಿರಿಕಿರಿಯೋ ನಿಂತು ಹೋಗ್ಬಿಡುತ್ತೆ.
ಅಥವಾ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಪ್ಪ, ಮಗನ ಉಪನಯನ ಮಾಡ್ತಾ ಇದ್ದಾರೆ ಅಥವಾ ಮದುವೆ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಬೇರೆ ಏನೂ ಸಹಾಯ ಆಗೋದಿಲ್ಲ, ನಾವು ಹೋಗಿ ಅಟ್ಲೀಸ್ಟ್ ಶುಭ ಹಾರೈಸೋಣ ಅಂತಂದರೆ ಅಷ್ಟೊತ್ತಿಗೆ ಯಾವುದೋ ಒಂದು ಕಿರಿಕಿರಿ, ಯಾರೋ ಒಂದು ಕಿರಿಕಿರಿ ಒಂದು ಕೂತರು, ಹೀಗೆ ಇಂತಹ ಒಂದು ಪರಿಸ್ಥಿತಿ, ಇಂತಹ ಸಮಸ್ಯೆ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ನಾವು ಒಂದು ಹಂತಕ್ಕೆ ಫಸ್ಟೇ ಯೋಚನೆ ಮಾಡಿ ಇಟ್ಕೊಂಡಿರಬೇಕು. ನೋಡಿ, ಇವತ್ತಿನ ಕಾಲ ಹೇಗಾಗಿದೆ ಅಂತಂದರೆ ಬಹಳಷ್ಟು ಸಮಯ ಮೊಬೈಲು, ಬೇರೆ ಬೇರೆ ಇಂಟರ್ನೆಟ್ ಅದರಲ್ಲಿ ಕಳೀತಾ ಇರ್ತೇವೆ. ಆದರೆ ಅದಕ್ಕೊಂದು ನಿಗದಿತವಾದಂಥ ಸಮಯ ಇಟ್ಕೊಳ್ಬೇಕು. ಎಷ್ಟೊತ್ತಿಗೂ ಇಂಟರ್ನೆಟ್ ಆನ್ ಮಾಡಿ ಇಟ್ಕೊಂಡಿರಬಾರ್ದು. ಮೆಸೇಜ್ ಬಂದು, ಮೇಲ್ ಬಂದು ಎಲ್ಲ ಟಣ್ ಮೊಬೈಲ್ ಬರ್ತಾ ಇರುತ್ತೆ, ಹಾಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಅದಕ್ಕೆ ಒಂದು ಸೀಮಿತವಾದಂಥ ಸಮಯ. ಈಗ ನಾವು ಯೂಟ್ಯೂಬ್ ಮಾಡ್ತಾ ಇರ್ತೇವೆ, ಅದಕ್ಕೆ ಸೀಮಿತವಾದಂಥ ಸಮಯ, ಸೀಮಿತವಾದಂಥ ಅಧ್ಯಯನ, ಅದಕ್ಕೆ ಸಪರೇಟಾಗಿ ಇಟ್ಕೊಂಡಿರ್ತೇವೆ. ಎಷ್ಟೊತ್ತಿಗೂ ಇಡೀ ದಿವಸ ಯೂಟ್ಯೂಬನ್ನೇ ನೋಡ್ತಾ ಇರೋದಿಲ್ಲ, ಮತ್ತು ಯಾವುದೇ ರೀತಿಯಾಗಿ ಆನ್ಲೈನಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರೋದಿಲ್ಲ. ಅದಕ್ಕೆ ಬಹಳ ಸಮಯವನ್ನು ನಿಗದಿ ಮಾಡಿಕೊಂಡು ಆ ಸಮಯದಲ್ಲಿ ಸಂಪೂರ್ಣವಾಗಿ ನಮ್ಮ ಪ್ರತಿ ತಿಂಗಳು ಸಾಮಾನ್ಯ ಈ ಒಂದು ವಿದ್ವಾನ್ ಮಂಜುನಾಥ್ ಭಟ್ ಚಾನಲಲ್ಲಿ ಒಂದು ಸಾಮಾನ್ಯವಾಗಿ 30 ವಿಡಿಯೋ, ದೇವತಾ ದರ್ಶನದಲ್ಲಿ ಒಂದು 15 ವಿಡಿಯೋ ನಾವೇ ಅಪ್ಲೋಡ್ ಮಾಡ್ತೇವೆ, ನಮ್ಮ ಕಡೆಯವರೇ ಮಾಡ್ತಾರೆ. ಆದರೆ ನಾವು ಅದಕ್ಕೆ ಒಂದಷ್ಟು ಸಮಯವನ್ನು ಇಟ್ಕೊಂಡಿರ್ತೇವೆ. ಯಾವಾಗೂ ಯೂಟ್ಯೂಬು, ಯಾವಾಗೂ ಇಂಟರ್ನೆಟ್ಟು, ಯಾವಾಗ ಅದನ್ನು ನೋಡ್ತಾ ಇರೋದಿಲ್ಲ. ಅರ್ಥ ಏನಂತಂದರೆ ನಮಗೆ ಎಷ್ಟು ಯಾವುದು ಬೇಕೋ ಅಷ್ಟೇ ಅದನ್ನು ಉಪಯೋಗಿಸ್ತಾ ಇರಬೇಕು. ಜಾಸ್ತಿ ಉಪಯೋಗದಷ್ಟು ಸಮಸ್ಯೆಗಳು ಕೂಡ ಜಾಸ್ತಿ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಅವಕಾಶಗಳು, ಒಳ್ಳೆ ರೀತಿಯಾದಂಥದ್ದು ಏನಿದೆ ಅದನ್ನು ಪ್ರಯತ್ನ ಮಾಡಬೇಕು ಮನುಷ್ಯ. ಕೆಲವು ಸಲ ಆ ಪ್ರಯತ್ನ ಮಾಡಿಲ್ಲ ಅಂತಾದರೂ ನಾವು ಹಿಂದೆ ಇದ್ದು ಬಿಡ್ತೇವೆ ಅಲ್ವಾ. ಅಪ್ಗ್ರೇಡ್ ಆಗ್ತಾ ಇರಬೇಕು. ಅಪ್ಗ್ರೇಡ್ ಆಗಿಲ್ಲ ಅಂತಂದರೆ ಹಿಂದೆ ಇರ್ತೇವೆ ಜೀವನದಲ್ಲಿ. ಹಾಗಾಗಿ ಎಷ್ಟೆಷ್ಟು ಯಾವ್ಯಾವ ಕಾಲಕ್ಕೆ ಏನೇನನ್ನು ಮಾಡಬೇಕು, ಏನೇನು ಉಪಯೋಗಿಸ್ಬೇಕು, ತಕ್ಕ ಮಟ್ಟಿಗೆ ಹೇಗೆ ಅಂತಂದರೆ ಊಟಕ್ಕೆ ಉಪ್ಪಿದ್ದ ಹಾಗೆ ಜೀವನವನ್ನು ಬೇಕಾದ ರೀತಿಯಲ್ಲಿ ಮಾಡ್ತಾ ಹೋಗಬೇಕು. ಉಪ್ಪು ಜಾಸ್ತಿ ಆದರೂ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ಯಾತಕ್ಕೆ ಈ ವಿಷಯ ಹೇಳಿದೆ ಅಂತಂದರೆ, ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ, ಹಾಗಂತೇಳಿ 19ನೇ ತಾರೀಕು ಒಳಗಡೆಗೆ ಪ್ರಯತ್ನ ಮಾಡಿ. ಆ ಪ್ರಯತ್ನ ಸಫಲವಾಗುತ್ತೆ. ಅದಕ್ಕೇ ಬಿದ್ದುಕೊಂಡು ಮದುವೆ ಆಗಿಲ್ಲ ಒದ್ದಾಡೋದಲ್ಲ. ಆ ಪ್ರಯತ್ನ ತಕ್ಕದಾಗ ಆ ಸಮಯಕ್ಕೆ ಮಾಡ್ತಾ ಇರಬೇಕು. ಯಾರ ಹತ್ರ ಹೇಳಬೇಕು, ಎಲ್ಲೆಲ್ಲಿ ಅದನ್ನು ಸರ್ಚ್ ಮಾಡಬೇಕು, ಯಾರ್ಯಾರು ನಮಗೆ ಹಿತೈಷಿಗಳಿದ್ದಾರೆ ಅದನ್ನು ನೋಡಿ ವಿವಾಹಾದಿಗಳಿಗೆ ಪ್ರಯತ್ನ ಮಾಡಿ. ವಿವಾಹ ಆಗಲಿಲ್ಲ ಅಂತೇಳಿ ಅದಕ್ಕೆ ಸಿಕ್ಕಾಪಟ್ಟೆ ಒದ್ದಾಟ ಮಾಡಿಬಿಡೋದು. ಯಾಕಂದರೆ ಎಲ್ಲವೂ ಸಂಸ್ಕಾರ ಅವ ಏಜಿಗಾದರೆ ಆಗತ್ತೆ. ಯಾಕಂದರೆ ಇವತ್ತಿನ ಕಾಲ ಆ ಮೈಂಡ್ ಸೆಟ್ಟು ಅವೆಲ್ಲ ವ್ಯತ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಎಷ್ಟೋ ಜನಕ್ಕೆ 35 ವರ್ಷ 40 ವರ್ಷ ಹತ್ತಿರ ಬಂದರೂ ಮದುವೆಗೆ ಯೋಚನೆ ಮಾಡೋದಿಲ್ಲ. ಯಾಕಂದರೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವುದೇ ಜೀವನದಲ್ಲಿ ನಡೀಬೇಕು ಅಂತಹದ್ದು ಶಾರೀರಿಕ ಸಂಸ್ಕಾರಗಳು, ಸರಿಯಾದಂತಹ ವಿವಾಹಾದಿ ಮಂಗಲ ಕಾರ್ಯಗಳು, ಮತ್ತು ಯಾವ್ಯಾವ ಸಮಯಕ್ಕೆ ವಿದ್ಯಾಭ್ಯಾಸವೆಲ್ಲವೂ ಕೂಡ ಮಾಡ್ತಾ ಇರಬೇಕು. ಅದಿಲ್ಲ ಅಂತಾದರೆ ಯಾವುದೂ ಕೂಡ ಸರಿಯಾಗಲಿಕ್ಕಿಲ್ಲ. ಎಷ್ಟೋ ವರ್ಷಕ್ಕೆ ಮದುವೆ, ಎಷ್ಟೋ ವರ್ಷಕ್ಕೆ ವಿದ್ಯಾಭ್ಯಾಸ, ಇವೆಲ್ಲ ಆಗೋದಿಲ್ಲ. ಹಾಗಾಗಿ ನಾವು ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಸಮಯವನ್ನು ನಿಗದಿ ಮಾಡಿಕೊಂಡ್ರೆ ದೊಡ್ಡ ವ್ಯಕ್ತಿಗಳಿಗೆ, ಮಹಾತ್ಮರಿಗೆ ಅಥವಾ ದೊಡ್ಡ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಇವತ್ತಿನ ದಿವಸ 24 ಗಂಟೆ ಅದೇನು ಜಾಸ್ತಿ ಕಡಿಮೆ ಅಂತೇನಿಲ್ಲ. ಹಾಗಾಗಿ ಆ ಸಮಯವನ್ನು ಆ ಥರ ಅವರು ಉಪಯೋಗಿಸ್ಕೊಳ್ತಾರೆ. ಯಾವ ಸಮಯ ಯಾವುದಕ್ಕೆ ಹಾಕಬೇಕು, ಯಾವ ಸಮಯ ಎಷ್ಟು ಉಪಯೋಗಿಸ್ಕೊಳ್ಬೇಕು, ಯಾವ ಸಮಯವನ್ನು ನಾವು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನು ನಾವು ಅನುಸರಣೆ ಮಾಡಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಆರ್ಷತ್ವಾತ್ ಸಾಧು ಎಂಬುದಾಗಿ ಹೇಳಿದರು. ಆರ್ಷತ್ವಾತ್ ಸಾಧು ಅಂತಂದರೆ ಹಿರಿಯರು ಏನೇನು ಅನುಭವಪೂರಿತವಾಗಿ ಮಾಡಿದಾರೋ ಅದು ಸತ್ಯವಾಗೇ ಇದೆ. ಯಾಕಂದರೆ ಅನುಭವಪೂರಿತವಾಗಿ ಇಂಥ ಚಿಕಿತ್ಸೆಯನ್ನು ಆಯುರ್ವೇದಿಕವಾಗಿ ಹೀಗೆ ತೆಗೆದುಕೊಂಡಿದ್ದಾನೆ, ಇದರಿಂದ ಅನುಕೂಲ ಆಗಿದೆ ಅಂತಂದರೆ, ಈ ಕೆಮ್ಮು ನೆಗಡಿ ಆಗಿದೆಯಪ್ಪ, ಅದಕ್ಕೊಂದು ಕಷಾಯ ಮಾಡಿದ್ರೆ ಒಂದು ಸಲ ಕಷಾಯವನ್ನು ಹೇಳಿದ್ದಾರೆ, ಅದನ್ನು ಕುಡಿದ್ರೆ ಸಾಕಾಗುತ್ತೆ. ಅದನ್ನು ಜಾಸ್ತಿ ಮಾಡಿದ್ರೂ ಕೂಡ ಬಾಡಿ ಹೀಟಾಗಿ ಹೋಗುತ್ತೆ. ಹಾಗಾಗಿ ಯಾವುದನ್ನು ಎಷ್ಟು ಮಾಡಬೇಕು ಅಷ್ಟನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಅಷ್ಟಮದಲ್ಲಿರುವಂತಹ ಗುರುವು 12ನೇ ರಾಶಿ ನೋಡ್ತಾ ಇದ್ದಾನೆ. ಹಾಗಾಗಿ ಒಳ್ಳೆಯದಕ್ಕೆ ಖರ್ಚಾಗ್ತಾ ಇದೆ, ಧರ್ಮಕ್ಕೆ ಖರ್ಚಾಗ್ತಾ ಇದೆ. ಯಾಕೋ ಒಂದಷ್ಟು ಹಣಕಾಸಿನಲ್ಲಿ ಪ್ರಬಲವಾದಂಥ ಅವಕಾಶಗಳಾಗ್ತಾ ಇಲ್ಲ. ಏನೋ ಚಿಂತೆ ಏನೋ ಆಗ್ತಾ ಇದೆ. 15 ದಿವಸ ಬಂದಾಗ ಅನಿಸುತ್ತೆ ದುಡ್ಡು 15 ದಿವಸ ಖರ್ಚಾಗ್ತಾ ಇದೆ ಅಲ್ವಾ. ವೃಶ್ಚಿಕ ರಾಶಿಯವರಿಗೆ ಯೋಚನೆ ಮಾಡಿ ನೀವು, 15 ದಿವಸ ಇಲ್ಲಪ್ಪ ಅಂಗಡಿ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ ಅನಿಸುತ್ತೆ. ಆದರೆ 15 ದಿವಸ ಇನ್ನೂ ಎಲ್ಲ ಲೋ ಆಗಿ ಹೋಗುತ್ತೆ. ಹಾಗಾಗಿ ನೀವು 15 ದಿವಸ ಆದದ್ದನ್ನೇ ಇಟ್ಕೊಳ್ಬೇಕು. ಇನ್ನು 15 ದಿವಸ ಇಲ್ಲ ಅಂತಾದರೆ ಮತ್ತು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಗ್ರಹಸ್ಥಿತಿ ಎಲ್ಲ ಮುಂದೆ ಹೋಗ್ತಾ ಇರುತ್ತೆ. ಇನ್ನೂ ಒಂದು 5-6 ಶುಭವಾದಂಥ ಫಲಗಳು, ಶೈಕ್ಷಣಿಕ ಕ್ಷೇತ್ರಕ್ಕೆ ಅಭಿವೃದ್ಧಿ. ಎರಡನೇದಾಗಿ ನಿಮ್ಮ ಏನೋ ಒಂದು ನಿರಂತರವಾದಂಥ ಒಂದು ಗುರಿ ಇದೆ, 16 ವರ್ಷದ ಒಂದು ಆಸೆ ಇದೆ. ಆಸೆ ಈ ತಿಂಗಳಲ್ಲಿ ನೆರವೇರುವಂಥ ಸಾಧ್ಯತೆಗಳು. ಮತ್ತು ಯಾವುದೋ ಒಂದು ದೊಡ್ಡ ವ್ಯಕ್ತಿ ನಿಮಗೆ ಸಹಾಯ ಸಹಕಾರ ಮಾಡ್ತಾನೆ. ಈ ತಿಂಗಳಲ್ಲಿ ದೊಡ್ಡ ವ್ಯಕ್ತಿಯ ಸಹಾಯ ಸಹಕಾರ ಮತ್ತು ನಿಮಗೆ ಪೂರಕವಾದಂಥ ಸಪೋರ್ಟನ್ನು ಮಾಡ್ತಾನೆ. ಹಾಗಾಗಿ ಮುಂದೆ ದೊಡ್ಡ ವ್ಯಕ್ತಿ ಹೋಗ್ತಾ ಇದ್ದಾರೆ, ಅವ್ರ ಜೊತೆಗೆ ಹೋದರೆ ನಾವು ಕೂಡ ಅವ್ರ ಜೊತೆಗೆ, ಹೇಗೆ ಅಂತಂದರೆ ಹೂವಿನ ಜೊತೆಗೆ ನಾರೂ ಸ್ವರ್ಗ ಸೇರಬಹುದಲ್ವಾ, ಹಾಗೆ ನಾವು ಕೂಡ ಹೋಗ್ಲಿಕ್ಕೆ ಸಾಧ್ಯತೆಗಳಿದೆ. ಅಂಥ ಅವಕಾಶಗಳನ್ನ ಖಂಡಿತ ಇದೆ, ಅದಿಲ್ಲ ಅಂತಿಲ್ಲ. ಹಾಗಾಗಿ ಭಗವನ್ ನಾಮಸ್ಮರಣೆಯನ್ನು ಪ್ರಯತ್ನ ಮಾಡ್ತಾ ಬನ್ನಿ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ ಅಂತಂದರೆ, ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಕಂಠದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ, ಮೂಳೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಅಂತ ತೀರಾ ದೊಡ್ಡದಾದಂಥದ್ದು ಬರುತ್ತೆ ಹೇಳುವಂಥದ್ದಿಲ್ಲ.
ಆದರೂ ಕೂಡ ನಿರಂತರವಾಗಿ ಬೆಳಿಗ್ಗೆ ಸಂಜೆ ನೀವು ಭಗವಂತನನ್ನು 10 ನಿಮಿಷ 20 ನಿಮಿಷ ಧ್ಯಾನ ಮಾಡ್ತಾ ಬನ್ನಿ. ಯಾಕಂದರೆ ಈ ಗ್ರಹಸ್ಥಿತಿ ಸರಿ ಇಲ್ಲದಾಗ ಮನಸ್ಥಿತಿ ಬಹಳ ಚೆನ್ನಾಗಿರಬೇಕು. ನಮ್ಮ ಪರಿಸ್ಥಿತಿಯನ್ನು ಸರಿ ಮಾಡಲಿಕ್ಕೆ ಈ ಮನಸ್ಥಿತಿ ಸರಿಯಾಗಬೇಕು ಅಂತಂದರೆ ಬೆಳಗ್ಗೆ ಒಂದು 10 ನಿಮಿಷ ಅರ್ಧ ಗಂಟೆಯೋ ಎಷ್ಟು ಸಮಯ ಇರುತ್ತೋ ಅಷ್ಟು ಆ ಸಮಯವನ್ನು ಒಂದು ಕರೆಕ್ಟಾಗಿ ದ್ಯಾನಕ್ಕೆ ಉಪಯೋಗಿಸ್ಕೊಳ್ಳಿ. ಅದೆಲ್ಲ ಒಂದು 3 ನಿಮಿಷ 4 ನಿಮಿಷ ನೋಡಿ ಇವೆರಡು ಈ ಮಂತ್ರಗಳನ್ನು ಪಠನೆ ಮಾಡಿ. ಯಾವುದಪ್ಪ ಅಂತಂದರೆ ಕಾರ್ಯಸಿದ್ಧಿ ಹನುಮಂತನ ಮಂತ್ರ ಅಂಥೇಳಿ ಎಲ್ಲರೂ ಕೂಡ ಮಾಡಬಹುದು. ಆದರೆ ಈ ವೃಶ್ಚಿಕ ರಾಶಿ 3 ನಕ್ಷತ್ರದವರು ಮಾಡಬಹುದು. ಇದು ಯಾವುದಪ್ಪ ಅಂತಂದರೆ ನೋಡಿ ಯಾವ್ಯಾವ ನಕ್ಷತ್ರದವರು ಅಂತಂದರೆ ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಅನುರಾಧ ನಕ್ಷತ್ರ, ಈ 3 ನಕ್ಷತ್ರದವರು ಮಾಡಬಹುದು. ಈ ಮಂತ್ರವನ್ನೇ ಮಾಡಿ, ಅಟ್ಲೀಸ್ಟ್ ಕಾರ್ಯಸಿದ್ಧಿ ಆಗುತ್ತೆ. ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ಥಾಯ ದುಃಖಕ್ಷಯಕರೋ ಭವ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಜ ಪ್ರಭೋ. ಇದೆರಡು ಮಂತ್ರವನ್ನು ಬೆಳಗ್ಗೆ ಸಂಜೆ ಪ್ರತಿನಿತ್ಯವೂ ಮಾಡ್ತಾ ಬನ್ನಿ. ಅಟ್ಲೀಸ್ಟ್ ಆ ಕಾರ್ಯಸಿದ್ಧಿಯಾಗಲಿ, ಯಾವುದೇ ವೃತ್ತಿ, ಯಾವುದೇ ವ್ಯವಹಾರ, ಯಾವುದೇ ಇದ್ದರೂ ಕೂಡ ನಿಮಗೆ ಅನುಕೂಲತೆಗಳನ್ನು ಭಗವಂತನು ನೀಡಲಿ. ಹಾಗೆ ಅನುರಾಧ ನಕ್ಷತ್ರದವರು ಬಹಳ ಮುಖ್ಯವಾಗಿ ವಿಶೇಷವಾಗಿ 20ನೇ ತಾರೀಕಿಗೆ ನಮಗೆ ಅಕ್ಷತೃತೀಯ ಇದೆ. ಅಂತಹ ಒಂದು ಶುಭವಾದಂಥ ದಿವಸ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಭಗವಂತನ ಮೇಲೆ ಭಾರ ಹಾಕಿ ಮಾಡಿ. ಯಾಕಂದರೆ ಗ್ರಹಸ್ಥಿತಿ ಇಲ್ಲ, ಅದಕ್ಕೆ ಹೇಳಿದೆ ಆ ಮನಸ್ಥಿತಿ ಕರೆಕ್ಟಾಗಿ ಆಗಬೇಕು ಅಂತಂದರೆ ದೇವರು ಧ್ಯಾನ ಮಾಡಿ. ಮನಸ್ಥಿತಿ ಈ ತಿಂಗಳಲ್ಲಿ ಸ್ಟ್ಯಾಂಡರ್ಡ್ ಇರಬೇಕು. ಮನಸ್ಥಿತಿ ಏನಂತಂದರೆ ಕಲ್ಮಶವಾಗೋ ದ್ವಂದ್ವ ಸ್ವಭಾವವೋ ಆ ಕಡೆ ಈ ಕಡೆ ಆಗಿಬಿಟ್ರೆ ಎಲ್ಲ ಹೋಗಿಬಿಡುತ್ತೆ. ಕರೆಕ್ಟಾಗಿ ಒಂದು ಕಡೆ ನಿಂತ್ಕೊಂಡಿರಬೇಕು. ನಾನು ಈ ಕೆಲಸ ಮಾಡ್ತೇನೆ ಅಂತಂದರೆ ಆ ಕೆಲಸದ ಬಗ್ಗೆ ಬೆಳಗ್ಗೆ 5 ಗಂಟೆಗೆ ಹೇಳ್ತೇನೆ ಅಂತಂದರೆ 5 ಗಂಟೆಗೆ ಹೇಳಬೇಕು. ಹಾಗೆ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಆ ಪ್ಲ್ಯಾನ್ ಸರಿ ಇದ್ದರೆ ಒಂದೆಲ್ಲ ಅನುಕೂಲತೆಗಳಾಗ್ತಾ ಹೋಗುತ್ತೆ. ಯಾಕಂದರೆ ಜೀವನ ಹೇಳುವಂಥದ್ದು ಸುಖ ದುಃಖಗಳ ಸಂಯೋಗವೇ ಜೀವನ. ಯಾವಾಗೂ ಕೂಡ ಸುಖವೇ ಬರುತ್ತೆ ಅಂತಿಲ್ಲ, ಯಾವಾಗೂ ಕೂಡ ದುಃಖವೇ ಇರುತ್ತೆ ಹೇಳುವಂಥದ್ದಿಲ್ಲ. ಸುಖವೂ ಬರುತ್ತೆ, ದುಃಖವೂ ಕೂಡ ಬರುತ್ತೆ. ಹಾಗಾಗಿ ಯಾವುದು ಬಂದರೂ ಆ ಭಗವಂತನನ್ನು ಭಾರ ಹಾಕ್ತಾ ಮುಂದೆ ಹೋಗೋಣ. ಹಾಗಾಗಿ ಎಲ್ಲರಿಗೂ ಕೂಡ ಅಕ್ಷತೃತೀಯ ಶುಭವಾಗಲಿ ಅಂಥೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ಅನುರಾಧ ನಕ್ಷತ್ರದವರು ಸಾಧ್ಯವಾದ ಮಟ್ಟಿಗೆ 20ನೇ ತಾರೀಕಿಗೆ ಏನಾದರೂ ಒಂದು ಹೆಜ್ಜೆ ಮೇಲಕ್ಕಿಡಿ, ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಮಿಕ್ಕಿರುವಂಥದ್ದೆಲ್ಲ ಕಾರ್ಯಸಿದ್ಧಿ ಹನುಮಂತನ ಮಂತ್ರ ಪಠನೆ ಮಾಡಿ ಅಂತ ಹೇಳ್ತಾ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳು ಎಲ್ಲರಿಗೂ ಕೂಡ ಮಂಗಲವನ್ನು ಉಂಟು ಮಾಡಲಿ ಅಂಥೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.